ಹೆಸರು ರಂಜು ಅಂದ್ಬಿಟ್ಟು ಆ್ಯಕ್ಚುಲಿ ಮೈಸೂರು. ನಾನು 2004 ಗಾಡಿ ಓಡಿಸ್ತಾ ಇದ್ದೀನಿ. ಕ್ವಾಲಿಸ್ ಇತ್ತಂದ ಗಾಡಿ ಓಡಿಸ್ತಾ ಇದ್ದೀನಿ. ಕ್ವಾಲಿಸ್ ಒಂದು 6 ಇಯರ್ಸ್ ಓಡಿಸಿದ್ದೀನಿ. 7.5 lakh ಗಾಡಿ ಓಡಿಸಿದ್ದೀನಿ. ಕಂಫರ್ಟಬಲ್ ಆಗಿದೆ ಗಾಡಿ. ಅವಾಗ ಪುನಃ ಅದೇ ಕಂಟಿನ್ಯೂಯಿಂದ ETS ಓಡಿಸ್ತಾ ಇದ್ದೀನಿ. ETS ಕೂಡ ನನಗೆ 7 ಇಯರ್ಸ್ ಓಡಿಸಿದ್ದೀನಿ. 7 ಇಯರ್ಸಿಂದ ಯಾವುದೇ ತೊಂದರೆ ಕೊಟ್ಟಿಲ್ಲ. ಇಂಜಿನ್ ಒಳ್ಳೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಗಾಡಿ. ಕಸ್ಟಮರ್ ಅಷ್ಟೇ ಒಳ್ಳೆ ಲೈಕ್ ಮಾಡ್ತಿದ್ರು. ಇವಾಗ ರೀಸೆಂಟಾಗಿ 2 months ಬ್ಯಾಕ್ ಒಂದು ಕ್ರಿಸ್ಟಾ ಗಾಡಿ ತೊಗೊಂಡಿದ್ದೀನಿ. ನನಗೆ ಟೊಯೋಟಾ ಕಂಪ್ನಿಲಿ ಎಲ್ಲ ಗಾಡಿನೂ ಓಡಿಸಿದ್ದೀನಿ. ತುಂಬ ಖುಷಿ ಆಗ್ತದೆ, ಕಂಫರ್ಟಬಲ್ ಆಗಿದೆ. ಮತ್ತು ಕಸ್ಟಮರ್ ಲೈಕ್ ಮಾಡೋಂಥ ಗಾಡಿಗಳು ಜಿನಿಯನ್ ಕಸ್ಟಮರ್ಗಳೇ ಬರ್ತಾರೆ ನಮಗೆ. ನಾವು ಸರ್ವಿಸ್ ಮಾಡಿಸೋದು ನಂದಿ ಟೊಯೋಟಾದ್ರೆ ಯಾವಾಗಲೂ ಸರ್ವಿಸ್ ಮಾಡಿಸ್ತಾ ಇರೋದು, ನಿಯರ್ ಬೈ ಇರೋದ್ರಿಂದ ಸರ್ವಿಸ್ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಸ್ಟಮರ್ನ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಥರ ನೋಡ್ತಾರೆ. ಚೆನ್ನಾಗಿದೆ, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದಕ್ಕೂ ತೊಂದರೆ ಇಲ್ಲ. ಒಟ್ಟಲ್ಲಿ ಗಾಡಿ ಎಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಸರ್ವಿಸ್ ಮ್ಯಾನೇಜರಲ್ಲಿ, ಲೇಬರ್ಸ್ ಆಗಲಿ, ವಾಷಿಂಗ್ ಆಗಲಿ, ಟೊಯೋಟಾದಲ್ಲಿ ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಇಷ್ಟ ಆಗಿದೆ ನಂದಿ ಟೊಯೋಟಾ. ಅದರಿಂದ ಲೈಕ್ ಮಾಡ್ತೀನಿ ನಾನು. ನಂದಿ ಟೊಯೋಟಾ ಕಂಪ್ನಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ತುಂಬ ಇಷ್ಟ ಆಗಿದೆ. ಅದರಿಂದ ಭಾಳ ಲೈಕ್ ಮಾಡ್ತೀನಿ ನಾನು. ತುಂಬ ಥ್ಯಾಂಕ್ಸ್ ನಂದಿ ಟೊಯೋಟಾ.